ನಮ್ಮ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಬಹಳಷ್ಟು ದಿನಗಳಿಂದ ಇದ್ದಂಥ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಇವತ್ತು ವಿಶೇಷವಾದಂಥ ಪೂಜೆ, ಕಾವಡಿಯನ್ನು ಹೊತ್ತು ಬರ್ತಕ್ಕಂಥ ಭಕ್ತರು. ನಾನು ಭಾಳಷ್ಟು ಒಂದು 25 ವರ್ಷಗಳಿಂದ ಬರ್ತಾ ಇದ್ದೇನೆ. ಇಲ್ಲಿ ಭಕ್ತಿ, ಪ್ರೀತಿ, ಶಕ್ತಿ, ಅನ್ನದಾಸೋಹ ಎಲ್ಲವನ್ನು ನಮ್ಮ ಸ್ಥಳೀಯ ದೇವಾಲಯ ಆಡಳಿತ ಮಂಡಳಿಯವರು, ಗೋಪಾಲನವರಾಗಲಿ, ರಘು ಆಗಲಿ, ಜೊತೆಲಿರ್ತಕ್ಕಂಥ ಎಲ್ಲರೂ ಸೇರಿ ಮಾಡ್ತಾ ಇರ್ತಕ್ಕಂಥದ್ದು ಶ್ಲಾಘನೀಯ. ಇವತ್ತು ಭಕ್ತರ ಭಕ್ತಿಯೇ ಭಗವಂತನ ಶಕ್ತಿ ಅಂತ ಹೇಳ್ತಾರೆ. ಯಾರು ಭಗವಂತ ನಂಬ್ತಾರೆ, ಭಗವತಿಯ ನಂಬ್ತಾರೆ, ಅವರಿಗೆ ಸೋಲು ಖಂಡಿತ ಸುಳಿಯೋದಿಲ್ಲ, ಹತ್ರ ಬರೋದಿಲ್ಲ. ಸ್ವಲ್ಪ ನಿಧಾನ ಆಗ್ಬೋದು, ಖಂಡಿತ ಯಶಸ್ಸು ಕಟ್ಟಿಟ್ಟ ಬುತ್ತಿ ಅಂತಕ್ಕಂಥ ಹೇಳ್ತಾ ಆ ಸುಬ್ರಹ್ಮಣ್ಯ ಅವನ ಆಶೀರ್ವಾದ ಎಲ್ಲರ ಮೇಲೆ ಇರಲಿ. ದುಷ್ಟರಿಗೆ ಶಿಕ್ಷೆ ಆಗಲಿ, ಶಿಷ್ಟರಿಗೆ ರಕ್ಷಣೆ ಆಗಲಿ. ಸ್ವತಂತ್ರ ಬಂದ ನಂತರ ನಮ್ಮ ದೇಶದಲ್ಲಿ ನಮ್ಮ ಆಡಳಿತವೇ ಇದೆ, ಆದರೆ ದುರಾದೃಷ್ಟವಶಾತ್ ನಮ್ಮನ್ನು ನಾವು ಶೋಷಣೆ ಮಾಡಿ ನಿಲ್ಲುವಂತಾಗಲಿ ಅಂತಕ್ಕಂಥ ಪ್ರಾರ್ಥನೆಯನ್ನು ಇಡ್ತಾ ಸುಬ್ರಹ್ಮಣ್ಯ ಮತ್ತೊಮ್ಮೆ ಪ್ರಣಾಮ ಮಾಡಲಿಕ್ಕೆ ನಾನು ಬಯಸ್ತೇನೆ. ನಿಮ್ಮ ಚಾನಲ್ಗೂ ಶುಭಾಶಯಗಳು. ನಮಸ್ಕಾರ. ಕಾರ್ಯಕ್ರಮ ಉಳಿಯಪ್ಪ ನಮ್ಮ ಕೇಂದ್ರ ದೇವಸ್ಥಾನ ದೃಷ್ಟಿ ಹಾಕೋರಿಗೆ ಈ ಮುರುಘ ನಿಂತ್ಕೊಂಡರೆ ಒಂದು ಕಾರಣ ಇದೆ. ಈ ಕಾರಣದಿಂದ ತುಂಬ ಜನ ಇವತ್ತು ದೇವಸ್ಥಾನ ಬಂದೋಗ್ತಾರೆ. ಇದಕ್ಕೆ ಮೊದಲನೇ ಗೌಡಿ ಹಬ್ಬನ ಸ್ಟಾರ್ಟ್ ಮಾಡಿದಂತೆಲ್ಲ ಇದಕ್ಕಿದ್ರು. ಇದನ್ನು ಚೆನ್ನಾಗಿ ನೆರವೇರಿಸೋಕ್ಕೆ, ದೇವಸ್ಥಾನ ಕಟ್ಟೋದಕ್ಕೆ, ಇದು ಉದ್ಘಾಟನೆ ಮಾಡೋದಕ್ಕೆಲ್ಲ ನಮ್ಮ ಇವತ್ತು ದಿವಂಗತ ನಾಗರಾಜ್ ಅವರು ತನ್ನ ಏನು ಇವತ್ತು ದೇವಸ್ಥಾನಕ್ಕೆ ಅಧ್ಯಕ್ಷರನ್ನು ಮಾಡಿದ್ರು. ಆ ದೇವಸ್ಥಾನ ಕಾಳ್ಬೀದಿಯಿಂದ ಈ ಮಟ್ಟಕ್ಕೆ ತರುವುದು ತುಂಬ ಶ್ರಮಪಟ್ಟವರು. ಮಾಜಿ ನಮ್ಮ ಸದಸ್ಯರಾಗಿದ್ದರು 2 ಬಾರಿ, ಹಾಗೂ ನಮ್ಮ ಈ ಭಾಗದ ಎಲ್ಲ ಹಿರಿಯರ ಸಮ್ಮುಖದಿಂದ ನಮ್ಮ ನಿಮ್ಮ ನೆಚ್ಚಿನ ನಾಯಕರು, ಗರ್ಭಿಣಿಯ ಶಾಸಕರು, ಮಂತ್ರಿಗಳಾದ ಗೋಪಾಲಯ್ಯನವರು ಇದಕ್ಕೆ ತುಂಬ ಒತ್ತನ್ನು ಕೊಟ್ಟು ಈ ದಿನ ನಾಗರಾಜರು ಕಾಲವಾದ ನಂತರ ಅಧ್ಯಕ್ಷರಾಗಿದ್ದ ನಾಯಕರು ಗೋಪಾಲಣ್ಣರು, ಕಾರ್ಯದರ್ಶಿಯಾಗಿ ರಘುವರು, ಎಲ್ಲ ನಮ್ಮ ಸಂಘದ ಸದಸ್ಯರು ಒಟ್ಟಿಗೆ ಸೇರಿ ಈ ವಿಜೃಂಭಣೆ ಕಾರ್ಯಕ್ರಮವೇ ವರ್ಷ ನಡೀತಾ ಬರ್ತಾ ಇದೆ. ದೇವರು ಆಶೀರ್ವಾದ ಕೊಡಲಿ ಅಂತೇಳಿ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಸೇವಾ ಸಮಿತಿಯ ಅಧ್ಯಕ್ಷರು ಮಾನ್ಯ ಗೋಪಾಲಣ್ಣವರು, ಮಾಜಿ ಸಚಿವರು, ಕರ್ನಾಟಕ ಸರ್ಕಾರ ಹಾಗೂ ಜನಪ್ರಿಯ ಶಾಸಕರು ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರ ಅವರ ಅಧ್ಯಕ್ಷತೆಯಲ್ಲಿ, ಹಾಗೂ ಸಂಸ್ಥಾಪನಾ ಅಧ್ಯಕ್ಷರಾದ ದಿವಂಗತ ನಾಗರಾಜನವರು, ಮಾಜಿ ವಿರೋಧ ಪಕ್ಷದ ನಾಯಕರು, ಅವರ ಒಂದು ಆಶೀರ್ವಾದದೊಂದಿಗೆ ಇರುವಂಥ ಎಲ್ಲ ಸೇವಾ ಸಮಿತಿ ಸದಸ್ಯರು ಕಳೆದ 46 ವರ್ಷಗಳಿಂದ ಏನಿಲ್ಲೊಂದು ಬೇರೆ ಬೇರೆ ಭಾಗಗಳಿಂದ ಬೆಂಗಳೂರಿಗೆ ವಾಸವಾಗಿದ್ದರು. ಅಲ್ಲಿ ಅವರ ಗ್ರಾಮ ದೇವತೆಗಳಾಗಿದ್ದ ದೇವರನ್ನು ಪೂಜೆ ಮಾಡುವ ಸಲುವಾಗಿ ಈ ಒಂದು ಗುಡ್ಡೆ ಬಿಡಿಯ ಜಾಗ ಇದೆ. ಬಿಡಿಯ ಜಾಗದಲ್ಲಿ ಒಂದು ಗೌರ್ಮೆಂಟ್ ಜಾಗದಲ್ಲಿ ಈ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಲು 96 ನಾಗರಾಜಣ್ಣನವರು ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ಆಗಿರುವಂಥ ಎಲ್ಲ ಸ್ಥಳೀಯರು ಸೇರಿ ಒಂದು 10 ಹತ್ತರಲ್ಲಿ ಒಂದು ಮುರುಘನ ಸ್ವಾಮಿಯ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಅಲ್ಲಿಂದ ಹಂತವಾಗಿ ವಿನಾಯಕನ ದೇವರ ಸ್ಥಾಪನೆ ಆಯಿತು. ನಂತರ ಸುಬ್ರಹ್ಮಣ್ಯ ಸ್ವಾಮಿಯ ಸ್ಥಾಪನೆ ಆಯಿತು. ನಂತರ ದುರ್ಗಾ ಪರಮೇಶ್ವರ ತಾಯಿ ಕಟೀಲಿನಲ್ಲಿ ಏನೊಂದು ನಾವು ಪೂಜೆಯನ್ನು ಮಾಡ್ತಾ ಆ ದೇವರ ತಾಯಿಯ ಸ್ಥಾಪನೆ ಆಯಿತು. ನಂತರ ನವಗ್ರಹ ಶ್ರೀರಾಮ, ಲಕ್ಷ್ಮಣ ಹಾಗೂ ಒಂದು ಶಿವನ ಬೆಂಗಳೂರಿನಲ್ಲಿ ಬಹುಶಃ 2-3 ವಿಗ್ರಹಗಳಿರ್ಬೋದು. 40 ಅಡಿ ಉದ್ದ ಇರುವಂಥ ಶಿವನ ವಿಗ್ರಹ, ಅದರಲ್ಲಿ ನಮ್ಮ ಮಹಾಲಕ್ಷ್ಮಿ ಸೇವಾ ಸಮಿತಿಯಲ್ಲಿರುವಂಥ ಶಿವನ ವಿಗ್ರಹ ಸಹ ಒಂದು. ಎಲ್ಲ ದೇವರುಗಳನ್ನ ಈ ಒಂದು ದೇವರ ಸಂಗಮದ ಸ್ಥಳದಲ್ಲಿ ಸ್ಥಾಪನೆ ಮಾಡಲು ಬಹುಶಃ ಯಾರು ಬರಲ್ಲ. ಎಲ್ಲ ಒಂದು ದೇವರ ಭಕ್ತರು ಆ ಒಂದು ಸಂದರ್ಭದಲ್ಲಿ ₹1 ರೂಪಾಯಿ ಕೊಟ್ಟಿದ್ದಾರೆ, ಒಂದು ಕೇಕ್ ಕೊಟ್ಟಿದ್ದಾರೆ, ಒಬ್ಬರು ಮರಳು ಕೊಟ್ಟಿದ್ದಾರೆ, ಒಬ್ಬರು ಎಲ್ಲಿ ಕೊಟ್ಟಿದ್ದಾರೆ, ಒಬ್ಬರು ಕಂಬಿ ಕೊಟ್ಟಿದ್ದಾರೆ. ಭಾಳಷ್ಟು ಜನ ಕೆಲವರು ವಿಗ್ರಹಗಳನ್ನು ಕೊಟ್ಟಿದ್ದಾರೆ. ಎಲ್ಲ ದಾನಿಗಳು ಸೇರಿ ಇವತ್ತು ಒಂದು ಕಾರ್ಯಕ್ರಮವನ್ನು ಮಾಡಿದರೆ ಅದಕ್ಕೆ ನೇತೃತ್ವವನ್ನು ನಾಗರಾಜನವರು ಗೋಪಾಲಣ್ಣದ ಸಂದರ್ಭದಲ್ಲಿ ಮಾಡಿದರು. ಆದರೆ ಇವತ್ತು ಈ ಒಂದು ಪ್ರೋತ್ಸಾಹವಾಗಿ ಇವತ್ತು ನಾವು ಮೊನ್ನೆ ಪೊಲೀಸ್ ಕಮಿಷನರ್ ಕೊಡೋಕೆ ಹೋದಾಗ 50,000 ಜನ ಸೇರುವಂಥ ಕಾರ್ಯಕ್ರಮ ಇನ್ನೂ ಬೆಂಗಳೂರಲ್ಲಿ ಆಗ್ತಾ ಇದೆ ಅಂತ ಒಂದು ಮಾತು ಬಂತು. ಯಾಕಂದರೆ ಇವತ್ತು ಈ ಭಾಗದಲ್ಲಿ ನಾವು ಜೆ.ಸಿ. ನಗರ, ಕಮಲಾನಗರ, ಮಂಜುನಾಥ್ ನಗರ, ನಂದಿನಿ ಬಡಾವಣೆ, ಈ ಸುತ್ತಮುತ್ತ ಭಾಗದಲ್ಲಿ ಭಾಳಷ್ಟು ಜನ ಒಂದು ಗೇರೆ ಈ ಭಾಗದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ, ದುರ್ಗಾಪುರ ತಾಯಿಯ ಒಂದು ಭಕ್ತರು ಭಾಳಷ್ಟು ಜನ ಇರೋದ್ರಿಂದ ಈ ಭಾಗದಲ್ಲಿ ಅತಿ ಹೆಚ್ಚು ಜನರು ಬರ್ತಾರೆ. ಪ್ರತಿ ವರ್ಷದಂತೆ ಇಲ್ಲಿ
ಏನೊಂದು ಪ್ರತಿ ವರ್ಷ ಅಭಿವೃದ್ಧಿ ಆಗ್ತಾ ಇದೆ. ಒಂದು ದೇವಸ್ಥಾನದ ಎಲ್ಲ ಒಂದು ದೇವರ ಅಲಂಕಾರವನ್ನು, ಹೂವಿನ ಅಲಂಕಾರವನ್ನು, ಎಲ್ಲ ದೇವರುಗಳ ದೇವಸ್ಥಾನದಲ್ಲಿರುವಂಥ ಆವರಣದಲ್ಲಿರುವಂಥ ಎಲ್ಲ ದೇವರುಗಳ ಒಂದು ಹೂವಿನ ಅಲಂಕಾರವನ್ನು ನಮ್ಮ ನೆಚ್ಚಿನ ಶಾಸಕರಾದ ಗೋಪಾಲಣ್ಣವರು, ಅವರ ಕುಟುಂಬದವರು, ಮಾತಾ ಗೋಪಾಲಯ್ಯನವರ ಕುಟುಂಬದವರು ಎಲ್ಲರೂ ಸೇರಿ ಅವರು ಪ್ರತಿ ವರ್ಷ ಒಂದು ದೇವರಿಗೆ ಒಂದು ಅರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಪ್ರತಿ ವರ್ಷ ಲಾಡುವನ್ನು ನಮ್ಮ ತಂದೆಯವರಾದ ದಿವಂಗತ ನಾಗರಾಜಣ್ಣನವರು ಅವರ ಮಾಡ್ತಾ ಬರ್ತಿದ್ದೀವಿ. ಅದನ್ನು ನಾವು ಮತ್ತು ವೆಂಕಟರೆಡ್ಡಿಯವರು, ನಾಗರಾಜಣ್ಣವರು ಮತ್ತು ನಮ್ಮ ಮತ್ತೊಬ್ಬ ಉದ್ಯಮಿ ವೆಂಕಟರೆಡ್ಡಿಯವರು ಇವರೆಲ್ಲ ಸೇರಿ ಒಂದು ಭಕ್ತರಿಗೆ ಬರುವಂಥ 50,000 ಲಾಡುಗಳನ್ನು ಪ್ರತಿ ವರ್ಷ ಅದನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಶ್ರೀರಣ್ಣವರು ಇರ್ಬೋದು, ಜಯರಮಣ್ಣವರು, ಹರೀಶಣ್ಣವರು, ನರೇಂದ್ರ ಬಾಬಣ್ಣವರು, ನಮ್ಮ ಸದಾನಂದಗೌಡರು, ಹಲವಾರು ಶೋಭಾ ಮೇಡಮ್ ಅವರು ಮತ್ತು ನಮ್ಮ ಸೋಮಣ್ಣವರು, ಈ ಥರ ಜವರೇಗೌಡರು, ಹಲವಾರು ನಾಯಕರು, ಮಹಾನಗರ ಪಾಲಿಕೆ ಸದಸ್ಯರು. ಇಲ್ಲಿ ಯಾವುದೇ ಜಾತಿ ಇಲ್ಲ, ರಾಜಕೀಯ ಪಕ್ಷ ಇಲ್ಲ, ಇಲ್ಲಿ ಇರೋದು ಒಂದು ನಂಬಿಕೆ. ಆ ನಂಬಿಕೆ ಮೇಲೆ ಏನಿವತ್ತೊಂದು ಇದು ಕೋಟೆ ಕಟ್ಟಿದೆ. ಇದಕ್ಕೆ ಆ ದೇವರೇ ಸಾಕ್ಷಿ. ಆ ದೇವರ ಆಶೀರ್ವಾದ ಬಂದಂಥ ಭಕ್ತರಿಗೆ ಸಿಗಲಿ. ಅವರೇನೊಂದು ಆಸೆಗಳನ್ನು ಇಟ್ಕೊಂಡಿರ್ತಾರೆ. ಮತ್ತು ಭಾಳಷ್ಟು ಒಂದು ವಿಶೇಷ ಅಂದರೆ ಇಲ್ಲಿ ಜನರು ಬಂದಂಥವ್ರು ಕಾಣಿಕೆಯನ್ನು ಒಂದು ಅರಿಕೆಯನ್ನು ಹೊತ್ಕೊತಾರೆ. ಆ ಅರಿಕೆಯನ್ನು ಒಳ್ಳೆಯದಾದಂಥ ಇಲ್ಲಿ ಬಂದ ಕಾಣಿಕೆಯನ್ನು ಬೆಳ್ಳಿಯ ಚಿನ್ನ ರೂಪದಲ್ಲಿ, ಬುದ್ಧದ ರೂಪದಲ್ಲಿ ಕೊಡ್ತಾ ಇದ್ದಾರೆ. ನಿಜವಾಗ್ಲೂ ಒಂದು ಅದೆಲ್ಲ ನೋಡಿದಂಥ ಸಂದರ್ಭದಲ್ಲಿ ನಮಗೆ ಖುಷಿಯಾಗುತ್ತೆ. ಈ ಒಂದು ಸಂಸ್ಥೆ ಉತ್ತಮ ಬೆಳೀತಾ ಇದೆ. ಇನ್ನು ಗೋಪಾಲಣ್ಣವ್ರ ಮನೆ ಹೇಳ್ತಾರೆ, ಇದನ್ನು ಉತ್ತಮ ಮಟ್ಟದಲ್ಲಿ ತೊಗೊಳ್ಬೇಕು. ಇದನ್ನು ಸಹ ಬೆಂಗಳೂರು ನಕ್ಷತ್ರವನ್ನು ಮಾಡಬೇಕು. ನಮ್ಮ ಬಡವರು ಕೈಲಾಕೊಂಡಿದ್ದಾರೆ ಅಂಥವ್ರಿಗೆ ಸಹಾಯ ಮಾಡುವಂತಹ ಒಂದು ಸಮಾಜ ಸೇವೆಗೂ ಈ ಸಂಸ್ಥೆ ಇರಬೇಕು ಅಂತ ಗೋಪಾಲಣ್ಣ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಅವ್ರೇನು ಹೇಳ್ತಾರೆ, ನಮ್ಮ ಸಮಿತಿ ಏನು ಹೇಳುತ್ತೆ, ಆ ರೀತಿಯೆಲ್ಲ ಮಾಡ್ಕೊಳ್ತಾರೆ. ಭಕ್ತಾದಿಗಳಿಗೆ ಮನವಿ ಮಾಡ್ಕೊಂಡು ಸಂಜೆ ಮಳೆ ಬರುವಂಥ ಸಾಧ್ಯತೆ ಇರುತ್ತೆ. ಅದರಿಂದ ಬೇಗ ಕೆಲಸ ಮಾಡಿಕೊಡಿ. ನಿರಂತರ ಸ್ಮರಣೆ ಪೂಜೆ ಇರುತ್ತೆ. ಸದಾ ನಿಮ್ಮ ಒಂದು ಸಹಕಾರ ಇದೇ ರೀತಿಯಲ್ಲಿ ಹಾಗೂ ಬರುವಂಥವರು ಕಾಣಿಕೆಗೆ ಉಂಡಿ ಕಡಿಮೆ ಸ್ವಲ್ಪ ಗಮನ ಹರಿಸಿ ಅಂತ ಹೇಳ್ತಾರೆ.